ಬರಮೋಡ ಕರಗಿ ಬಿಕ್ಕಳಿಸಿ ಅಳುತ್ತಲಿದೆ ಕಂಡು ದೇವರಾಟ. ರಾತ್ರಿ 1 ಗಂಟೆ ಅಣ್ಣ ನಮಸ್ಕಾರ ಹೇಳಿ ಅಂದೆ. ಅವ್ರೊಂದು ಮಾತಂದ್ರು, ಯೋಗೀಶ್ ಅವರೇ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಸಾಕಷ್ಟು ಜನಕ್ಕೆ ಅನ್ನದಾನ ಮಾಡ್ತಿರ್ರಿ, ನೀವು ಭಾಳ ಒಳ್ಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಅಂತ. ಹೌದಣ್ಣ ಥ್ಯಾಂಕ್ ಯು ಅಂತ ಅಂದೆ. ಆಮೇಲೆ ಒಂದು ಕೆಲಸ ಮಾಡಿ, ನಮ್ಗೆ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ, ಅರ್ಜೆಂಟಾಗಿ ಊಟ ಬೇಕು ಅಂತಂದರು. 1 ಗಂಟೆ ಆಗಿದೆ, ನಾನು ಎಲ್ಲಿಂದ ನಾವು ಊಟ ತರೋ. ಮತ್ತೆ ಫೇಸ್ಬುಕ್ಕಲ್ಲಿ ವೀಡಿಯೋ ಎಲ್ಲ ಅನ್ನದಾನ ಮಾಡೋದಾಗ್ತೀಯಾ, ಅರ್ಕೂಲ್ ಗೂಡಲ್ಲಿದ್ದೀನಿ, ನೀನು ಅಮ್ಮನ ಊಟ ಕಳ್ಸಲ್ಲೇ ಅಂದ. ನಾವು ಹೊಸ್ಕೊಂಡಿದ್ದೀವಿ ಮತ್ತೆ ಅಂದರೆ ಕೆಟ್ಟ ಪದ ಬಳಸ್ತಾರೆ. ಓಕೆ, ಕೆಟ್ಟ ಪದ, ಈ ಮಾತುಗಳನ್ನ ಹೇಳಕ್ಕೆ ನಮ್ಗೆ ಅಸಹ್ಯ ಅನಿಸುತ್ತೆ. ಒಂದೊಳ್ಳೆ ಬಟ್ಟೆ ಹಾಕಂಗಿಲ್ಲ, ಎಲ್ಲೋ ಊಟ ಮಾಡೋಂಗಿಲ್ಲ, ಯಾವುದೋ ನನ್ನ ಹೆಂಡತಿ ಒಂದೊಳ್ಳೆ ಬಟ್ಟೆ ಹಾಕಂಗಿಲ್ಲ ಅವು ಅಂತಾರೆ. ಏನು ನಾವು ಯಾವ ಥರ ಜೀವನ ಮಾಡಬೇಕು, ಎಲ್ಲಿ ಬದುಕ್ತಾ ಇದ್ದೀವಿ ನಾವು? ನಮ್ಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಸರ್, ತುಂಬ ನೋವಲ್ಲಿದ್ದೀವಿ ನಾವು, ತುಂಬ ಸಂಕಟದಲ್ಲಿದ್ದೀವಿ. ನಾನು ನಿಜ ಹೇಳ್ತೀನಿ, ನಾವು ಟ್ಯಾಕ್ಸಿ ಓಡಿಸುವಾಗ ನಾವು 500, 600, 1000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೋ, ಆರಾಮಾಗಿ EMI ಕಟ್ಕೊತಾಯಿದ್ದೋ, ತಿಂಗಳಲ್ಲೋ 15 ದಿವಸಕ್ಕೆ ಒಂದ್ಸತಿ ಒಂದು ಸಿನಿಮಾ ನೋಡ್ತಾಯಿದ್ದೋ, ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಫ್ಯಾಮಿಲಿ ಜೊತೆ ಊಟ ಮಾಡ್ತಾಯಿದ್ದೋ. ಇವತ್ತು ನಮಗೆಲ್ಲ ಬಂದು ದುಡ್ಡು ಕೊಡ್ತಾರೆ. ನಾವು ಬೇಜಾರಾಗ್ಬಿಟ್ಟು ಯಾರಿಗೂ ಹೇಳ್ದೇನೆ ಫೋನೆಲ್ಲ ಇಲ್ಲೇ ಬಿಟ್ಬಿಟ್ಟು ಇಬ್ಬರು ಹೊರಟೋಗಿದ್ದೀವಿ. ಆಯಿತಾ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿದ್ದು ಮತ್ತೆ ಬಂದಿದ್ದೀವಿ. ಅಂದರೆ ಬೇಜಾರಿಗೆ ನಮ್ಮ ಇಡೀ ಇಲ್ಲಿರೋ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಇಡೀ ಫ್ರೆಂಡ್ಸ್ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮನ್ಸಿಗೆ ಬೇಜಾರಾದಾಗ ಮೊಬೈಲೆಲ್ಲ ಇಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಗಾಡಿ ಎತ್ಕೊಂಡು ಎಲ್ಲೋ ನಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೋ, ನಮ್ಮ ಮನ್ಸಿಗೆ ಎಲ್ಲಿ ಸಮಾಧಾನ ಅನಿಸುತ್ತೋ ಒಂಥರ ಆ ಥರ ಜೀವನನ ನಾವು ಕಳೆಯೋಕ್ಕೆ ಇಷ್ಟಪಡ್ತೀವಿ. ನಮಗೇನು ವಯಸ್ಸು 70 ವರ್ಷ 80 ವರ್ಷ ಕಾಶಿಗೋ ರಾಮೇಶ್ವರಕ್ಕೋ ವಯಸ್ಸಾಗಿಲ್ಲ. ಒಂದಷ್ಟು ಜನ ಕೊಡೋ ಟಾರ್ಚರು, ಒಂದಷ್ಟು ಜನ ಒಂದು ರೀಸೆಂಟಾಗಿ ಒಂದು ಫೋನ್ ಬಂತು ಅಣ್ಣ, ರಾತ್ರಿ 1 ಗಂಟೆ. ನಾನು ಯೂಶಲಿ ರಾತ್ರಿ 1 ಗಂಟೆ 2 ಗಂಟೆಲಿ ಫೋನ್ ಬಂದರೆ ಏನಾದರೂ ಎಮರ್ಜೆನ್ಸಿ ಅಂತ ನಾನು ಎದ್ದಿದ್ದೆ ಅಂತೂ ಖಂಡಿತ ಎತ್ತುತ್ತೀನಿ. ಎತ್ತಿ ಅಣ್ಣ ನಮಸ್ಕಾರ ಹೇಳಿ ಅಂದೆ. ಅವ್ರೊಂದು ಮಾತಂದ್ರು, ಯೋಗೀಶ್ ಅವರೇ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಸಾಕಷ್ಟು ಜನಕ್ಕೆ ಅನ್ನದಾನ ಮಾಡ್ತಿರ್ರಿ, ನೀವು ಭಾಳ ಒಳ್ಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಅಂತ. ಹೌದಣ್ಣ ಥ್ಯಾಂಕ್ ಯು ಅಂತ ಅಂದೆ. ಆಮೇಲೆ ಒಂದು ಕೆಲಸ ಮಾಡಿ, ನಮ್ಗೆ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ, ಅರ್ಜೆಂಟಾಗಿ ಊಟ ಬೇಕು ಅಂತ ಅಂದರು. 1 ಗಂಟೆ ಆಗಿದೆ, ನಾನು ಎಲ್ಲಿಂದ ನಾವು ಊಟ ತರೋ. ಮತ್ತೆ ಫೇಸ್ಬುಕ್ಕಲ್ಲಿ ವೀಡಿಯೋ ಎಲ್ಲ ಅನ್ನದಾನ ಮಾಡೋದಾಗ್ತೀಯಾ, ಅರ್ಕೂಲ್ ಗೂಡಲ್ಲಿದ್ದೀನಿ, ನೀನು ಅಮ್ಮನ ಊಟ ಕಳ್ಸಲ್ಲೇ ಅಂದ. ಅವಾಗ ಆ ಫೀಲು ಅದು ಹೇಳ್ಕೊಳಕ್ ಆಗಲ್ಲ. ನಮ್ಮ ಅಮ್ಮನ ತಗು ಬರ್ತಾರ ಅವರು, ಇವೆಲ್ಲ ಮಾತುಗಳು ನಾವು ಕೇಳ್ಬೇಕಂದ್ರೆ 1 ಗಂಟೆ ರಾತ್ರಿಯಲ್ಲಿ ಹೋಗಿ ಬೆಂಗಳೂರು ನೆಲಮಂಗಲದಿಂದ ಅರಕಲಗೂಡು ಹೋಗಿ ಊಟ ಕೊಡ್ಬೇಕು ಅವ್ರಿಗೆ. ಫೇಸ್ಬುಕ್ಕಲ್ಲೆಲ್ಲ ಬಿಡ್ತೀಯಾ, ಫೇಸ್ಬುಕ್ಕಲ್ಲಿ ಅನ್ನದಾನ ಮಾಡೋದಾಗ್ತೀಯಾ, ಎಲ್ಲರಿಗೂ ಅಲ್ಲಿ ದಾನ ಮಾಡ್ತೀನಿ ಇಲ್ಲಿ ದಾನ ಮಾಡ್ತೀನಿ ಅಂತ ಫೇಸ್ಬುಕ್ಕಲ್ಲಿ ಆಗ್ತೀಯಾ. ನಾವು ಹೊಸ್ಕೊಂಡಿದ್ದೀವಿ ಮತ್ತೆ ಇನ್ನೇನು ತರೆಯಕ್ಕೆ ಅಂದರೆ ಕೆಟ್ಟ ಪದ ಬಳಸ್ತಾರೆ. ಓಕೆ, ಕೆಟ್ಟ ಪದ, ಈ ಮಾತುಗಳನ್ನ ಹೇಳಕ್ಕೆ ನಮ್ಗೆ ಅಸಹ್ಯ ಅನಿಸುತ್ತೆ. ನಾವು ಕಷ್ಟಪಟ್ಟು ಭಿಕ್ಷೆ ಬಿಟ್ಟು ನೋಡೋದು ಅಲ್ಲದೆ ನಮ್ಮ ತಾಯಿಗೂ ಕೊಡ್ಬೇಕಂದ್ರೆ ಕಷ್ಟ ಆಗಲ್ವಾ? ಒಂದೊಳ್ಳೆ ಬಟ್ಟೆ ಹಾಕಂಗಿಲ್ಲ, ಎಲ್ಲೋ ಊಟ ಮಾಡೋಂಗಿಲ್ಲ, ಯಾವುದೋ ನನ್ನ ಹೆಂಡತಿ ಒಂದೊಳ್ಳೆ ಬಟ್ಟೆ ಹಾಕಂಗಿಲ್ಲ ಅವು ಅಂತಾರೆ. ಏನು ನಾವು ಯಾವ ಥರ ಜೀವನ ಮಾಡಬೇಕು, ಎಲ್ಲಿ ಬದುಕ್ತಾ ಇದೀವಿ ನಾವು? ನಮ್ಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಸರ್, ತುಂಬ ನೋವಲ್ಲಿದ್ದೀವಿ ನಾವು, ತುಂಬ ಸಂಕಟದಲ್ಲಿದ್ದೀವಿ. ಬಟ್ ಹೊರಗಡೆ ನಗ್ತಿದ್ದೀವಿ ಸರ್. ಒಳಗಡೆ ಅಂತೂ ದೇವರನ್ನೇ ಹೇಳ್ತೀನಲ್ಲ, ನಾನು ನಿಜ ಹೇಳ್ತೀನಿ, ನಾವು ಟ್ಯಾಕ್ಸಿ ಓಡಿಸುವಾಗ ನಾವು 500, 600, 1000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೋ, ಆರಾಮಾಗಿ EMI ಕಟ್ಕೊತಾಯಿದ್ದೋ, ತಿಂಗಳಲ್ಲೋ 15 ದಿವಸಕ್ಕೆ ಒಂದ್ಸತಿ ಒಂದು ಸಿನಿಮಾ ನೋಡ್ತಾಯಿದ್ದೋ, ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಫ್ಯಾಮಿಲಿ ಜೊತೆ ಊಟ ಮಾಡ್ತಾಯಿದ್ದೋ. ಇವತ್ತು ನಮಗೆಲ್ಲ ಬಂದು ದುಡ್ಡು ಕೊಡ್ತಾರೆ. ಸರ್ 1 ನಿಮಿಷ, ಈಗ ನಿಮಗೆ ಸರ್ ಒಂದು 10% ಬೈತಾರ, 90% ನಿಮ್ಮನ್ನು ಪ್ರೀತಿಸ್ತಾರ. ನೀವು ಅದ್ರ ಬಗ್ಗೆ ನನಗೆ ಅನಿಸಿದ್ದು, ಈಗ ಒಬ್ರು ಸಿಕ್ಕಿದ್ರು ನನಗೆ, ಅವ್ರ ನಿಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ರು. ಆ ಅಮ್ಮ ಹೇಳಿದ್ರು, ನಾನು ಸಾಯೋದ್ರೊಳಗೆ ಯೋಗೀಶ್ವರನ ನೋಡ್ಬೇಕು ಅಂತ ಅಂದ್ರು. ಒಂದು 20% ಬೈತಾರ, ಓಕೆ ಬಿಟ್ಬಿಡಿ, ಆ 20% ನಿಮ್ಮವರಲ್ಲ ಅಂದ್ಕೊಳ್ಳಿ, ಅಥವಾ ಗೊತ್ತಿಲ್ಲದೇನೆ ಬೈತಾ ಇರ್ಬೋದು. ಇನ್ನೊಂದು 80% ಜನ ನಿಮ್ಮನ್ನು ಪ್ರೀತಿ ಮಾಡ್ತಾವ್ರೆ, ಅವ್ರಿಗೋಸ್ಕರ ಬದುಕ್ಬೇಕು ಸರ್. ಅದೇ ಸರ್, ಯೋಚನೆ ಮಾಡಿ ಮಾತಾಡ್ಬೇಕು ಸರ್. ಈಗ ನಾನು ಇವನ್ನ ಕಟ್ಕೊಂಡ್ರೆ ಜಾಸ್ತಿ ಸರ್. ಇಲ್ಲ, ನಾನು ಪ್ರಾಕ್ಟಿಕಲ್ ಹೇಳ್ತಾ ಇದ್ದೀನಿ. ನಿಜವಲ್ಲೂ ತಾಕತ್ತಿದ್ರೆ, ದಮ್ಮಿದ್ರೆ ಪ್ರಶ್ನೆ ಮಾಡ್ಬೇಕಾದ್ರೆ ಯಾರು ಗೊತ್ತಾ? ಜನ ಸೇವೆ ಮಾಡ್ತೀನಿ, ಜನಸೇವೆ ನನ್ನ ಜನಾರ್ದನ ಸೇವೆ ಅಂತ ಉದ್ದುದ್ದ ಭಾಷಣ ಹೊಡಿತಾರೆ. ಆಯ್ತಾ? ಪ್ರಶ್ನೆ ಮಾಡಿದ್ರೆ ಅವ್ರು ಮಾಡಿ. ನಿಮ್ಮ ದುಡ್ಡನ್ನೇ ಕೊಳ್ಳೆ ಹೊಡಿತಾ ಇದ್ದಾರೆ. ತಾಕತ್ತಿದೆಯಾ? ಪ್ರಶ್ನೆ ಮಾಡೋ ತಾಕತ್ತಿದೆಯಾ ನಿಮಗೆ?
ತಾಕತ್ತಿದ್ರೆ ಅವ್ರನ್ನ ಪ್ರಶ್ನೆ ಮಾಡಿ. ಯಾಕೆಂದ್ರೆ ಅವ್ರು ಬದುಕ್ತಾ ಇರೋದು ನಿಮ್ ದುಡ್ಡಲ್ಲಿ, ಶೋಕಿ ಮಾಡ್ತಾ ಇರೋದು ನಿಮ್ ದುಡ್ಡಲ್ಲಿ, ಅವ್ರು ಓಡಾಡ್ತಾ ಇರೋ ಕಾರು ನಿಮ್ ದುಡ್ಡು. ಹೆಣ ಬರ್ತಾ ಇದ್ದೀನಿ ಸರ್. ಯಾಕೆಂದ್ರೆ ನಾವು ಹೆಣ ಹೊತ್ಬಿಟ್ಟು ನಮ್ಮ ಹೆಂಡತಿ ಪಕ್ಕ ಬಂದು ಕೂತಾಗ ನಮಗೆ ಗೊತ್ತು ಸರ್ ಆ ನೋವೇನು, ಆ ಕಷ್ಟ ಏನು, ಆ ಹೆಣ ಸ್ಮೆಲ್ ಹೆಂಗಿರುತ್ತೆ, ಆ ನೋವು ಹೆಂಗಿರುತ್ತೆ, ಅದು ಹೇಳ್ಕೊಳಕ್ಕಾಗಲ್ಲ ಸರ್. ಒಂಥ ಮಾನಸಿಕ ಹಿಂಸೆ ಆಗ್ಬಿಟ್ಟಿದೆ ನಮಗೆ. ಇಲ್ಲ ಸರ್, ನಿಮ್ಮ ವಿಡಿಯೋನ ಯಾವುದೋ ಒಂದು ಬಾಡಿ ಹತ್ರ ನಿಂತ್ಕೊಂಡಿರ್ತೀರಿ, ವಿಡಿಯೋ ಮಾಡ್ತೀರಿ ಗೊತ್ತಿಲ್ಲ ಸರ್. ನಾನು ಈ ಜಾಗಕ್ಕೆ ಬಂದೆ, ಅಲ್ಲಿ ಎಂತೆಂಥವ್ರೋ ನೋಡಿದೆ. ಕೆಲವ್ರಿಗೆ ತಲೆನೋ ಏಟಾಗಿದೆ, ಇನ್ನು ಕೆಲವರು ಮೂಗಲೇನೋ ರಕ್ತ ಇದು ಗೊಣ್ಣೆ ಸುರಿತಾ ಇರುತ್ತೆ. ಅವ್ರನ್ನೆಲ್ಲ ನೋಡಿಕೊಂಡು ನೀವು ಊಟ ಮಾಡಬೇಕು. ನಿಮ್ಮ ಲೈಫ್ನಲ್ಲಿ ಒಂದು ಜನ ಒಂದು 70 ಜನ ಇಟ್ಕೊಂಡವನೇ ವಯಸ್ಸಾಗಿರೋನು ತೋರಿಸಿ ದುಡ್ಡು ಮಾಡ್ತಾವನೆ. ಏನು ಮಾಡ್ಬೇಕು ಸರ್? ದುಡ್ಡು ತಗೊಂಡು ಆಯ್ತು. ಅದ ಫಸ್ಟ್ ಟೈಮ್ ನಾವು ಈ ಥರ ಓಪನ್ ಆಗಿ ಮಾತಾಡಿಲ್ಲ. ನಿಮ್ಮ ವಿಡಿಯೋದಲ್ಲಿ ಖುಷಿಯಾಗಿ ಇರ್ತಾರೆ. ಇವತ್ತಿನ ನೀವು ಇಷ್ಟು ಭಾವುಕರಂದ್ರೆ ಆ ಥರ ಇವಳು ಹೇಳ್ತಾಳೆ ಯಾವಾಗ ಹೋಗಿ ನೀನೊಂದು 200-300 ರೂಪಾಯಿ 1000 ರೂಪಾಯಿ ದುಡಿತಾ ಇದ್ದೆ, ಅದೇ ನಿಮ್ದು. ನಾವು 30-40 ರೂಪಾಯಿ ಗೋಬಿ ತಿಂತಾ ಇದ್ದು. ಆಮೇಲೆ ಆ ಲೈಫ್ ತುಂಬಾ ಚೆನ್ನಾಗಿತ್ತು. ಇವತ್ತು ನಮ್ಗೆ ಇವತ್ತು ನೀವು ಗೋಬಿ ತಿನ್ನಕ್ ಹೋದ್ರು ಇನ್ನೊಬ್ರು ಪ್ರಶ್ನೆ ಮಾಡ್ತಾರೆ. ನೀವೇನು ನಿಮ್ದಿಗೆ ಒಂದು ಅಲ್ಲೇನೋ ಗೋಬಿ ತಿನ್ನೋಕು ಮತ್ತೆ ಯಾವ್ದೋ ಒಂದು ಒಳ್ಳೆ ಹೋಟೆಲ್, ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ ಹೋಗಿ ಕುತ್ಕೊಂಡು ಊಟ ಮಾಡ್ತಾವ್ರೆ ಬಿಟ್ಟಿ ದುಡ್ಡು. ಸೊ ಇಷ್ಟೆಲ್ಲ ಸೇವೆ ಮಾಡಿದ್ರೆ ಊಟ ಮಾಡಿ ಯೋಗ್ಯತೆ ಇರಲ್ವಾ? ಜನಕ್ಕೆ ನೋಡೋರೆಲ್ಲ ಮೋಸ್ಕರವಾಗಿ ಕಂಡ್ಬಿಡ್ತಾರೆ. ಏಕೆಂದ್ರೆ ಎಷ್ಟೊಂದು ಮಠಗಳು ಅನ್ಯಾಯ ಮಾಡ್ತಾ ಇದ್ದಾರೆ. ಸಮಾಜ ಹಂಗಿದೆ ಸರ್. ಏನ್ ಬೇಕಂದ್ರೆ ನಮಗೆ ಜನನೇ ಶಕ್ತಿ ಸರ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಉಸಿರಿರೋವರೆಗೂ ಯಾವತ್ತೂ ತಪ್ಪದಾರಿಗೆ ಹೋಗಲ್ಲ, ತಪ್ಪದಾರಿಗೆ ಇಳಿಯಲ್ಲ. ಆಮೇಲೆ ತುಂಬ ನೋವಾದ್ರೂ ನಾವು ಖುಷಿಯಾಗಿರ್ತೀವಿ. ನಮಗೆ ನೋವಿಂದ ಇನ್ನೊಬ್ರಿಗೆ ದುಃಖ ಆಗಕ್ಕೆ ನಾವು ಬಿಡಲ್ಲ. ನಾವು ಎಷ್ಟು ನೋವಿದ್ರೂ ನಾವು ನಮ್ಮಲ್ಲೇ ಇಟ್ಕೊಂಡು ಈ ಸಮಾಜಕ್ಕೆ ಖಂಡಿತವಾಗ್ಲೂ ಸೇವೆ ಸಲ್ಲಿಸ್ತೀವಿ. ಮತ್ತು ನಾವು ಮಾಡುವಂಥ ಎಲ್ಲ ಕೆಲಸಗಳಿಗೂ ಸೂರ್ಯ ಚಂದ್ರ ಇರೋವರೆಗೂ ನೀವೇ ಶಕ್ತಿ. ಆಮೇಲೆ ನಾವು ಏನೇ ಮಾಡಿದ್ರು ಅದು ನಿಮ್ಗಳ ಪ್ರೀತಿಗೋಸ್ಕರನೇ ಮಾಡ್ತೀವಿ, ಬಿಟ್ರೆ ಯಾವ ಉದ್ದೇಶನೂ ಇಲ್ಲ. ಯಾರನ್ನ ಮೆಚ್ಚೋ ಅವಶ್ಯಕತೆ ನನಗೇನೂ ಇಲ್ಲ ಸರ್. ನನಗೆ ಜನ ಪ್ರೀತಿ ಸಿಕ್ಕಿರೋದೇ ಸಾಕು ಸರ್, ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ವಿಶೇಷವಾಗಿ ಇವಳು ಅವ್ರದ್ದೇ ಆದಂಥ ಫೀಲಿಂಗ್ಸು ನೋವುಗಳಿರುತ್ತೆ. ಈಗ ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ, ಈಗ ನೋಡಪ್ಪ ಅಂದರೆ ಹೊರಗಡೆ ಹೋಗ್ಬೇಕು, ಅಲ್ಲಿ ಇರ್ಬೇಕು, ಇಲ್ಲಿರ್ಬೇಕು ಅಂತ. ಅದನ್ನು ಕೂಡ ಅವರೆಲ್ಲ ತ್ಯಾಗ ಮಾಡಿ ಈ ಥರ ಜೀವನ ನಾವು ನಡೆಸ್ತಾ ಇದ್ದೀವಿ. ಗೊತ್ತಿಲ್ಲ ಸರ್, ಸಮಾಜ ನಮ್ಮನ್ನು ಯಾವ ರೀತಿ ನೋಡುತ್ತೋ ಗೊತ್ತಿಲ್ಲ, ಬಟ್ ನಾವು ಸಮಾಜನ ಮಾತ್ರ ತುಂಬ ಪ್ರೀತಿಸ್ತೀವಿ ಸರ್. ಸರ್, ಈಗ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೂ ಅದನ್ನು ಮಾತ್ರ ನೀವು ತಗೊಳ್ಳಿ. ಈ ಬೈತಾರ ಅವ್ರು ನಾಳೆ ದಿನ ಅರ್ಥ ಆಗ್ಬೋದು, ಬೈಯೋಂಥವ್ರು ನಾಳೆ ದಿನ ಅರ್ಥ ಆಗ್ಬೋದು. ಯಾಕೆಂದ್ರೆ ನಾನು ಪ್ರಾಕ್ಟಿಕಲಿ ಇಲ್ಲಿ ನೋಡಿದಾಗ ನಿಮ್ಮನ್ನು ಏನು ಬೈದಿದ್ದಾರೋ ನಾನು ನೋಡಿಲ್ಲ, ನಿಮ್ಗೆ ಏನು ಕಮೆಂಟ್ಸ್ ಮಾಡಿದಾರೋ ನನಗೆ ಗೊತ್ತಿಲ್ಲ. ಬಟ್ ನೀವು ನೋವನ್ನು ಹೇಳ್ಕೊಂಡ್ರಿ. ಬಟ್ ನನಗೆ ಅನ್ಸಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ನೋಡಿದಾಗ, ಈ ಜಾಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ಕೆಲವು ಕೈ ಇರಲ್ಲ, ಮುಖ ಈ ತಲೆ ಗೋಡೆ ಏಟಾಗಿದೆ, ವಯಸ್ಸಾಗಿದೆ, ಅಜ್ಜಿರು ಮನೇಲಿ ಒಬ್ಬ ಅಜ್ಜಿ ವಯಸ್ಸಾಗಿರೋಳು ಹೆಂಗೆಂಗೋ ಇದ್ದಾಳೆ, ಪಕ್ಕ ಇದ್ದಾಳೆ ಅಂದ್ರೆ ಎಲ್ಲೋ ಮೂಲೆ ಬಿಸಾಕ್ತಾರೆ. ಅಂತಲ್ಲಿ 100 ಜನ ಅಲ್ಲಿ ಬದುಕ್ತಾವ್ರೆ. ಅವ್ರುಗಳ ಮಧ್ಯೆ ಓಡಾಡ್ತೀರಿ, ಅವ್ರುಗಳ ಮಧ್ಯೆ ಲೈಫ್ನ ಕಳೀತಾ ಇದ್ರಿ, ನಿಮ್ ಜೀವನ ಅವ್ರ ಜೊತೆ ಇದ್ದೀರಿ. ಆ ತರ ಇದ್ದಾಗ ಜನಗಳು ಕೊಡೋ ದುಡ್ಡಲ್ಲಿ ಅವ್ರ ಹೊಟ್ಟೆ ತುಂಬಿಸಿ ನಿಮ್ಮ ಹೊಟ್ಟೆನ ತುಂಬಿಸ್ಕೋಬೇಕು. ಅದ್ರಲ್ಲಿ ಏನು ತಪ್ಪಿಲ್ಲ ಸರ್. ಸಂದೇಶ ಕೊಡ್ತಾ ಇದೀವಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕಾರಣ ಏನಂದ್ರೆ, ಎಲ್ಲರೂ ಹೇಳ್ತಾರೆ ವಿಡಿಯೋ ಮಾಡ್ದಂಗೆ ಸಹಾಯ ಮಾಡ್ಬೋದಲ್ಲ, ನಮ್ಮ ಅಪ್ಪ ಏನ ಕುಬೇರನ, ಇಲ್ಲ ನಾನು ಲಕ್ಪತಿ ಮಗನ, ಅಥವಾ ನಮ್ಮ ಅಪ್ಪ ಏನೋ 1000 ಕೋಟಿ ಆಸ್ತಿ ಸಂಪಾದನೆ ಮಾಡಿಟ್ಟವ್ರ. ಇವತ್ತು ದೇವಸ್ಥಾನ ಮುಂದೆ ಭಿಕ್ಷೆ ಬಿಡೋರ್ಗು 1 ರೂಪಾಯಿ ದುಡ್ಡು ಕೊಡಲ್ಲ ಜನ. ಯಾಕೆಂದ್ರೆ ಜೋಬಲ್ಲಿ ಯಾರು ದುಡ್ಡು ಮಾಡಿಕೊಳ್ಳಲ್ಲ, ಎಲ್ಲ ಸ್ಕ್ಯಾನರು, ಪೇಟಿಎಮ್ಮು ಆ ಥರ ಇರೋದ್ರಿಂದ ಭಿಕ್ಷುಕ ಕೂಡ ತನ್ನ ಜೀವನ ಸಾಧಿಸೋದು ತುಂಬ ಕಷ್ಟಪಡ್ತಾವೆ. ಇವತ್ತು ನಮ್ಗೇನಾದ್ರು ಸಹಾಯ ಮಾಡ್ತಾರಲ್ಲ ಸರ್, ನಿಜ ಹೇಳ್ತೀನಿ, ಸುಮಾರು ಜನ ಸಹಾಯ ಮಾಡ್ತಾರೆ. ಆ ಸಹಾಯ ಹೆಂಗೆ ಅಂದರೆ ನಮ್ಮ ಸೇವೆನ ನೋಡಿ ಮಾಡ್ತಾರೆ. ನಾವು ಯಾರಿಗಾರ ಬಲವಂತವಾಗಿ ಕೊಳ್ಪಟ್ಟೆ ಹಿಡ್ಕೊಂಡೆ ನಾನು 150 ಜನ ಸಾಕ್ತಾ ಇದ್ದೀನಿ, ಕೊಡ್ಲೇಬೇಕು, ನೀನು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಕೊಡ್ಬೇಕು ಅಂದರೆ ತಪ್ಪು. ಹೌದು, ಇಲ್ಲ ಗುರು ನಾನು ನಾಳೆ ಗಾಡಿ ಕಳಿಸ್ತೀನಿ ನೀನು ಕೊಡ್ಬೇಕು ಅಂದ್ರೂ ತಪ್ಪು, ಅದು ತಪ್ಪೆ. ನಾನು ಭಿಕ್ಷೆ ಬಿಡ್ತೀನಿ, ಕೊಡಿ ಸ್ವಾಮಿ, ಖುಷಿ ಇದ್ರೆ. ನಾವು ಮಾಡಿರ್ತಕ್ಕಂಥ ಪಾಪನ ಕಳ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ, ಇನ್ಕ್ಲೂಡಿಂಗ್ ಮೀ, ನನ್ನೂ ಸೇರಿಸ್ಕೊಂಡು ಹೇಳ್ತೀನಿ. ನಾವೇನಾದ್ರೂ ಪಾಪ ಮಾಡಿದರೆ ಆ ಪಾಪನ ಕಳ್ಕೊಳ್ಳೋದಕ್ಕೆ ಯಾರಿಗಾದ್ರೂ ಒಂಚೂರು ಅನ್ನದಾನನೋ, ಬಟ್ಟೆ ದಾನನೋ, ಏನಾದ್ರೂ ಒಂದು ಕೊಟ್ಟು ನಾವು ಪಾಪ ಕಳ್ಕೊಬೇಕು. ನಾವೆಲ್ಲರೂ ಪಾಪಿಗಳೇ, ನಾವೆಲ್ಲರೂ ಭಿಕ್ಷುಕರೇ. ಎಲ್ಲ ಭಿಕ್ಷೆ ಬೇಡುವ ವಿಧಾನ ಬೇರೆ ಬೇರೆ. ನೀವೊಂಥರ ಭಿಕ್ಷೆ ಬಿಡ್ತೀರಿ, ನಾನೊಂಥರ ಭಿಕ್ಷೆ ಬಿಡ್ತೀನಿ, ಅವರೊಂಥರ ಭಿಕ್ಷೆ ಬಿಡ್ತಾರೆ. ಸೊ ನಾವೆಲ್ಲರೂ ಭಿಕ್ಷುಕರಾಗಿರೋದ್ರಿಂದ ಭಿಕ್ಷೆ ಬೇಡುವ ವಿಧಾನ ಬೇರೆ ಇರ್ಬೋದು. ಆದರೆ ಒಂದು ಒಳ್ಳೆ ಉದ್ದೇಶಕ್ಕೆ ಭಿಕ್ಷೆ ಬಿಡ್ತಾ ಇದ್ದೀನಿ ಅಂದ್ರೆ ಅದನ್ನ ತಪ್ಪಾಗ ಭಾವಿಸ್ತಾರೆ. 1000 ಜನ ನನ್ನ ಬೆನ್ನಿಗೆ ನಿಂತಿದ್ದಾರೆ. ನಾವು ಅವ್ರು ಯಾವತ್ತೂ ಅವ್ರ ನಂಬಿಕೆಗೆ ವಿರುದ್ಧವಾಗಿ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಅದು ಆಲ್ರೆಡಿ ಜನಸ್ನೇಹಿ ಅದನ್ನ ಪ್ರೂವ್ ಮಾಡಿದೆ. ಇವತ್ತು ಹೇಳ್ಕೊಳ್ಳೋದಲ್ಲ, ಅದನ್ನ ಜನನೇ ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ 1 ರೂಪಾಯಿ ಕೊಟ್ರು ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಇವತ್ತು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ಉಸಿರೊಂದು ಗಟ್ಟಿ ಇದ್ರೆ ಎಷ್ಟೋ ಜನ ಬಡ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತೀನಿ.
ಅದು ಹಾಗೆ ಆಗುತ್ತೆ, ಅದು 100% ಆಗಲೇಬೇಕು. ಕೇವಲ ನಿರಾಶ್ರಿತರಿಗೆ ಅಷ್ಟೇ ಅಲ್ಲ, ಬಡ ಮಕ್ಕಳಿಗೂ ಕೂಡ ನಮ್ಮ ಕಡೆಯಿಂದ ಸಹಾಯ ಸಹಕಾರ ಇದ್ದೇ ಇರುತ್ತೆ ಸರ್. ಒಳ್ಳೇದಾಗಲಿ ಸರ್, ನಿಮ್ಮ ಆಶ್ರಮ ಇನ್ನೂ ತುಂಬಾ ದೊಡ್ಡದಾಗಿ ಬೆಳೀಲಿ. ಇನ್ನೊಂದೇನಪ್ಪ ಅಂತಂದ್ರೆ ನೀವು ಮಾಡ್ತಿರೋ ಕೆಲಸನೇ ನಿಮಗೆ ಅಂದ್ರೆ ಆಶೀರ್ವಾದ ಮಾಡ್ತಾ ಹೋಗುತ್ತೆ. ಇಷ್ಟು ವರ್ಷದಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಕೊಡದಂಗೆ ಎಲ್ಲ ಗ್ರಾಮಸ್ಥರು ಅಷ್ಟೇ ನಮ್ಮನ್ನ ಸಹಕಾರದಿಂದ ಪ್ರೀತಿಯಿಂದ ನೋಡಿದ್ದಾರೆ. ಅವ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು.